ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು, ನಮ್ಮ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರ ಅಪ್ಪಾಜಿಯವರು, ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಣ್ಣವರು ಹಾಗೂ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರ ಒಂದು ಆಶೀರ್ವಾದದಿಂದ ಈ ಒಂದು ಕರ್ನಾಟಕ ರಾಜ್ಯದಲ್ಲಿ 2024 ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ನಮ್ಮ JDS ಪಕ್ಷದ ವರಿಷ್ಠರು ಇವತ್ತು NDA ಮೈತ್ರಿಕೂಟಕ್ಕೆ ಸೇರ್ಪಡೆಯಾಗಿ ಏನಿವತ್ತು NDA ಮೈತ್ರಿಕೂಟಕ್ಕೆ ನಾವು ಸೇರ್ಪಡೆಯಾಗಿ ಈ 2024 ಚುನಾವಣೆ ಎದುರಿಸ್ತಕ್ಕಂಥ ಒಂದು ಪರಿಸ್ಥಿತಿ ನಮ್ಮ ವರಿಷ್ಠರಾದ ಕುಮಾರಣ್ಣವರು ಆಲೋಚನೆ ಮಾಡಿ ಏನಿವತ್ತು ಈ ರಾಜ್ಯದಲ್ಲಿರ್ತಕ್ಕಂಥ ಸಮಸ್ಯೆಗಳು, ಮುಖ್ಯವಾಗಿ ನೀರಾವರಿ ಯೋಜನೆಗಳು, ಏನಿವತ್ತು ಈ ರಾಜ್ಯದಲ್ಲಿ ರೈತರು ಅನುಭವಿಸ್ತಾ ಇರ್ತಕ್ಕಂಥ ಕಷ್ಟಗಳನ್ನ ಗಮನಿಸಿ ಇವೆಲ್ಲಕ್ಕಿಂತ ಮಿಗಿಲಾಗಿ ಏನಿವತ್ತು ನಮ್ಮ ವಿರುದ್ಧವಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಈ ರಾಜ್ಯದಲ್ಲಿ JDS ಪಕ್ಷನ ಸಂಪೂರ್ಣವಾಗಿ ನಿರ್ನಾಮ ಮಾಡಬೇಕಂತ ಸಂದರ್ಭದಲ್ಲಿ ಇದನ್ನೆಲ್ಲ ಗಮನ ಹರಿಸಿ ಇವತ್ತು ನಮ್ಮ ರಾಜ್ಯದ ಸಮಸ್ಯೆಗಳ ಬಗ್ಗೆ ಗಮನದಲ್ಲಿಟ್ಟುಕೊಂಡು ಇವತ್ತು ಈ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರ ಜೊತೆಯಲ್ಲಿ ಇವತ್ತು NDA ಮೈತ್ರಿಕೂಟಕ್ಕೆ ಇವತ್ತು ನಮ್ಮ ಪಕ್ಷವನ್ನು ವಿಲೀನ ಮಾಡಿ, ಅದೇ ರೀತಿ ಏನಿವತ್ತು ನಮ್ಮ ರಾಜ್ಯದಲ್ಲಿ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಇವತ್ತು ಕೋಲಾರ ಲೋಕಸಭಾ ಕ್ಷೇತ್ರ ಮತ್ತು ಮಂಡ್ಯ ಲೋಕಸಭಾ ಕ್ಷೇತ್ರ ಮತ್ತು ಹಾಸನ ಲೋಕಸಭಾ ಕ್ಷೇತ್ರ ಇವತ್ತು ನಮ್ಮ JDS ಪಕ್ಷದ ಚಿಹ್ನೆಗೆ ಇವತ್ತು JDS ಪಕ್ಷಕ್ಕೆ ನಮ್ಮ ಬಿಜೆಪಿ ವರಿಷ್ಠರು ಬಿಟ್ಟುಕೊಟ್ಟಿದ್ದಾರೆ. ಇನ್ನು ಉಳಿಕೆ ಇರತಕ್ಕಂಥ 25 ಲೋಕಸಭಾ ಕ್ಷೇತ್ರಗಳಲ್ಲಿ ಇವತ್ತು ನಮ್ಮ ಪಕ್ಷದ ವರಿಷ್ಠರು ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು ಒಂದು ಖಡಕ್ಕಾಗಿ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಇಡೀ ರಾಜ್ಯದಲ್ಲಿ ಇವತ್ತು JDS ಪಕ್ಷ ಅಂತಕ್ಕಂಥದ್ದು ಎಲ್ಲರೂ ಹಿಂದಿಂದೆಲ್ಲ ಮರೆತು ಈ ಒಂದು 2024 ಲೋಕಸಭಾ ಚುನಾವಣೆಯಲ್ಲಿ ಎಲ್ಲ JDS ಪಕ್ಷದ ಮುಖಂಡರು, ಕಾರ್ಯಕರ್ತರು ಪ್ರಾಮಾಣಿಕತೆಯಿಂದ ಮೈತ್ರಿ ಅಭ್ಯರ್ಥಿಗಳ ಪರವಾಗಿ ಕೆಲಸ ಮಾಡಬೇಕು. ಇವತ್ತು JDS ಪಕ್ಷ ಎಲ್ಲಿದೆ ಅನ್ನೋದನ್ನ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತೋರಿಸ್ಬೇಕಂತ ಎಲ್ಲ JDS ಪಕ್ಷದ ಮುಖಂಡರಿಗೆ ಇವತ್ತು ಸೂಚನೆಯನ್ನು ಕೊಟ್ಟಿದ್ದಾರೆ. ಅದರ ಒಂದು ಮುಂದುವರೆದ ಭಾಗ ಇವತ್ತು ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದ NDA ಮೈತ್ರಿಕೂಟದ ಅಭ್ಯರ್ಥಿಯಾದಂಥ ಮಲ್ಲೇಶ್ ಬಾಬು ಅವ್ರನ್ನ ಇವತ್ತು ಈ ಒಂದು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ JDS ಪಕ್ಷ ಮತ್ತು ಭಾರತೀಯ ಜನತಾ ಪಕ್ಷ ಒಗ್ಗಟ್ಟಾಗಿ ಇವತ್ತು ಆ ಅಭ್ಯರ್ಥಿಗಳನ್ನ ಇವತ್ತು ಚುನಾವಣೆಯಲ್ಲಿ ಗೆಲ್ಲಿಸ್ತಕ್ಕಂಥ ಪ್ರಾಮಾಣಿಕತೆಯಿಂದ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಹೇಳ್ಬೇಕಂದ್ರೆ ಇವತ್ತು 28 ಲೋಕಸಭಾ ಕ್ಷೇತ್ರಗಳಲ್ಲಿ ಇವತ್ತು ಎಲ್ಲಿ ಒಂದು ಚೂರು ಸಹ ಗೊಂದಲ ಇದ್ದೀರ ಮೈತ್ರಿ ಅಭ್ಯರ್ಥಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಕ್ಷೇತ್ರ ಯಾವುದಾದ್ರು ಇದ್ದರೆ ನಾನು ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ, ಅದು ಕೋಲಾರ ಲೋಕಸಭಾ ಕ್ಷೇತ್ರ ಅಂತ. ಅದರ ಒಂದು ಮುಂದುವರೆದ ಭಾಗ ಇವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಮುಖಂಡರುಗಳು ಮತ್ತು JDS ಪಕ್ಷದ ಮುಖಂಡರು ಇವತ್ತು ಈ ಒಂದು ಮಾಧ್ಯಮ ಸುದ್ದಿಗೋಷ್ಠಿ ನಡೆಸ್ತಾ ಇರ್ತಕ್ಕಂಥ ಉದ್ದೇಶ ನಮ್ಮ ಅಭ್ಯರ್ಥಿ ದಿನಾಂಕ 14/4/2024 ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಚಿಲಕಲ್ನೂರು ಹೋಬಳಿ ಏನುಗೇಳಿ ಗ್ರಾಮದಲ್ಲಿ ಒಂದು ಸಭೆಯನ್ನು ಏರ್ಪಡಿಸಿದೆ. ಅದು ಸಮಯ ಬೆಳಗ್ಗೆ 10:30ಕ್ಕೆ, ಅದೇ ದಿವಸ ಮಧ್ಯಾಹ್ನ 2:00ಗೆ ತಿಬ್ಬೂರಹಳ್ಳಿಯಲ್ಲಿ ಮಾರುತಿ ಟಾಕೀಸಲ್ಲಿ ಏರ್ಪಡಿಸಿದರೆ ಅದರ ದಿನಾಂಕ 14/4/2024 ಮತ್ತು 15ನೇ ತಾರೀಕು ನಮ್ಮ ಜಂಗಮಕೋಟೆ ಮತ್ತು ಕಸಬಾ ಟೌನ್, ಈ ಕಸಬಾ ಮತ್ತು ಟೌನು ನಮ್ಮ ಬಾಲಾಜಿ ಚೌಟ್ರಿಯಲ್ಲಿ ಬೆಳಗ್ಗೆ 10:00ಗೆ ನಿಗದಿ ಮಾಡಿದರೆ ಅಂದಿನಾಳ ಬಾಲಾಜಿ ಚೌಟ್ರಿ, ಮತ್ತು ಅದೇ ದಿವಸ 2:00ಗೆ ನಮ್ಮ H Cross ಸಿಂಚನಾ ಪ್ಯಾಲೇಸಲ್ಲಿ ಎರಡೂ ಪಕ್ಷದ ಮುಖಂಡರುಗಳು, ಎರಡೂ ಪಕ್ಷದ ಕಾರ್ಯಕರ್ತರು, ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಅಭ್ಯರ್ಥಿ ಮತ್ತು ನಮ್ಮ ಜಿಲ್ಲಾ ಮಟ್ಟದ ಎರಡೂ ಪಕ್ಷದ ಮುಖಂಡರು ಈ ಒಂದು ಸಭೆಗೆ ಆಗಮಿಸ್ತಾ ಇದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲರೂ ಈ ಕ್ಷೇತ್ರದ ಎಲ್ಲ ಸ್ವಾಭಿಮಾನ ಮತದಾರರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಪಕ್ಷದ ಮತ್ತು ಭಾರತೀಯ ಜನತಾ ಪಕ್ಷದ NDA ಮೈತ್ರಿಕೂಟದ ಅಭ್ಯರ್ಥಿಯನ್ನು ತಾವೆಲ್ಲರೂ ಆಶೀರ್ವಾದ ಮಾಡಿ ಈ ಚುನಾವಣೆಯಲ್ಲಿ ಜಯಶೀಲನೆ ಮಾಡಬೇಕಾಗಿ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ. ಏನಿವತ್ತು ನಮ್ಮ ದೇಶದಲ್ಲಿ ಏನಿವತ್ತು ನರೇಂದ್ರ ಮೋದಿಜಿಯವರು ಮಾಡಿರ್ತಕ್ಕಂಥ ಕೆಲಸಗಳು
ಇವತ್ತು ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಬುದ್ಧಿವಂತರು ಇವತ್ತು ಮುಂದೆ ಈ ದೇಶ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ಬೇಕಾದ್ರೆ ಈ ದೇಶವನ್ನ ರಕ್ಷಣೆ ಮಾಡಲಿಕ್ಕೆ ಸೂಕ್ತವಾದ ನಾಯಕತ್ವ ಇರ್ತಕ್ಕಂಥ ನರೇಂದ್ರ ಮೋದಿಜಿಯವರ ಇವತ್ತು ಎಲ್ಲ ದೇಶದಲ್ಲಿ ಎಲ್ಲ ಭಾಗದಲ್ಲಿ ಇವತ್ತು ಈ ಮಾತನ್ನು ಹೇಳ್ತಾ ಇದ್ರೆ ನಾವು ಸಹ ಪ್ರತಿಯೊಬ್ಬರು ಪ್ರತಿ ಮನೆಗೂ ಹೋಗಿ ನಮ್ಮ ದೇಶದ ಬಗ್ಗೆ ನಮ್ಮ ದೇಶದ ಮುಂದಿನ ಭವಿಷ್ಯಕ್ಕಾಗಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ NDA ಮೈತ್ರಿಕೂಟದ ಅಭ್ಯರ್ಥಿಗಳನ್ನ ಜಯಶೀಲನ ಮಾಡಬೇಕಾಗಿ ಈ ಒಂದು ಮಾಧ್ಯಮಗಳ ಮುಖೇನ ನಾನೆಲ್ಲರಿಗೂ ಮನವಿಯನ್ನ ಮಾಡ್ತಾ ಇದ್ದೀನಿ. ಈ ಒಂದು ಬಿಜೆಪಿ ಮತ್ತು JDS ಮೈತ್ರಿ ಚುನಾವಣೆಯಲ್ಲಿ ಏನೆಲ್ಲ ಮಾಡಬೇಕು, ಏನೆಲ್ಲ ಕಾರ್ಯಕ್ರಮ ಅನುಷ್ಠಾನವಿದೆ ಅಂತ ನಮ್ಮ ಶಾಸಕರಾದ ರವಿಕುಮಾರ್ ಅವರು ಸುದೀರ್ಘವಾಗಿ ಹೇಳಿದ್ದಾರೆ. ಈ ಪತ್ರಿಕಾಗೋಷ್ಠಿಗೆ ಬಂದಿರತಕ್ಕಂಥ ಪತ್ರಿಕಾ ಸ್ನೇಹಿತರಿಗೆಲ್ಲ ಸ್ವಾಗತ ಹೇಳ್ತಾ, ಅದೇ ರೀತಿ ನಮ್ಮ ಮೈತ್ರಿ ಬಿಜೆಪಿ ಮತ್ತು JDSನ ಎಲ್ಲ ನಮ್ಮ ನಾಯಕರು ನಮ್ಮ ಜೊತೆ ಇವತ್ತು ಆಸೀನರಾಗಿದ್ದಾರೆ. ಮತ್ತೊಮ್ಮೆ ಮೋದಿ ಅಂತ ನಾವು ಹೇಳ್ತಾ ಇರ್ತಕ್ಕಂಥ ನಮ್ಮ ಎಲ್ಲ ಜನರು ಪ್ರಪಂಚದಲ್ಲೇ ಎಲ್ಲರೂ ಒಟ್ಟಿಗೆ ಮತ್ತೊಮ್ಮೆ ಮೋದಿ ಅಂತ ಹೇಳ್ತಕ್ಕಂಥ ಸ್ಥಿತಿಯಲ್ಲಿ ಒಂದಷ್ಟು ಜನ ನಮ್ಮನ್ನ ಕೇಳ್ತಾ ಇದ್ರು. ಅದೇ ರೀತಿ ಪತ್ರಿಕಾ ಸ್ನೇಹಿತರು ಕೂಡ ಕೇಳಿದ್ರು ನಮ್ಮನ್ನ, ಯಾವ ಮಾನದಂಡದಲ್ಲಿ ಮತ್ತೊಮ್ಮೆ ಮೋದಿ ಅಂತ ಕೇಳ್ತಾ ಇದ್ದೀರಾ ನೀವು, ಯಾಕೆ ಮತ್ತೆ ಕೇಳ್ತೀರಾ? ಸುದೀರ್ಘವಾಗಿ ಮತ್ತೆ ಅದೇ ಪ್ರಶ್ನೆ ನಮ್ಮನ್ನು ಕೇಳ್ತಾ ಇದ್ದಾರೆ. ಈ ಒಂದು ಪತ್ರಿಕಾಗೋಷ್ಠಿ ಏನು ಇವತ್ತು ಅಂದ್ಕೊಂಡಿದ್ದೀವಿ, ಒಂದು ವಿಷಯ ತಿಳಿಸ್ಬೇಕು ತಮ್ಮ ಮುಖಾಂತರ. ಏನು ಸತತವಾಗಿ 10 ವರ್ಷದಲ್ಲಿ ಮೋದಿಜಿಯವರು ಗ್ಯಾರಂಟಿ ಅಂತ ಮಾತನ್ನು ಯಾವತ್ತೂ ಬಳಸಿಲ್ಲ. ಏನು 10 ವರ್ಷ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು ನಮ್ಮ ಹತ್ರ ಸುಮಾರು ನೋಡಿ ಬುಕ್ ಬೇಕು ಹೇಳ್ಬೇಕಂತ ಹೇಳೋರು. ಇದರಲ್ಲಿ ಯಾವುದು ಗ್ಯಾರಂಟಿ ಹೇಳಿಲ್ಲ. ಇದೆಲ್ಲ ಒಂದು ಪ್ರಣಾಳಿಕೆ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಏನ್ ಕೊಟ್ಟಿದ್ರು ಅದು ಒಂದು ತಪ್ಪಂಗೆ ಎಲ್ಲ ಕೆಲಸ ಮಾಡಿದ್ದಾರೆ. ಹಗಲಿರುಳು ದುಡಿತಾ ಇದ್ದಾರೆ. ತಮ್ಗೆಲ್ಲ ಗೊತ್ತಿದೆ, ಫ್ಯಾಮಿಲಿ ಪೊಲಿಟಿಕ್ಸ್ ಪಕ್ಕಕ್ಕೆ ಇಟ್ಬಿಟ್ಟು ಫ್ಯಾಮಿಲಿ ಪೊಲಿಟಿಕ್ಸ್ ಇಂಡಿಯಾದಲ್ಲಿ ಏನಿದೆ ಕಾಂಗ್ರೆಸ್ ಮುಕ್ತ ಮಾಡಬೇಕಂತ ಪಣ ತೊಟ್ಟು 400 ಸೀಟ್ ಏನಿತ್ತು ಕಾಂಗ್ರೆಸ್ ಅಲ್ಲಿ ಇವತ್ತು 40 ಸೀಟ್ ಬಂದಿದೆ. ದೇಶದಲ್ಲಿ ಎಲ್ಲರಿಗೂ ಗೊತ್ತಾಗಿದೆ. ಮೊನ್ನೆ ಚುನಾವಣೆಯಲ್ಲಿ ಏನು ಕರ್ನಾಟಕದಲ್ಲಿ ಮಕ್ಮಲ್ ಟೋಪಿ ಹಾಕೋದು ಹೆಂಗೆ ಅಂತ ತೀರ್ಮಾನ ಮಾಡಿ ತಂಡಗಳ ರಚನೆ ಮಾಡಿ ಮಾನ್ಯ DK ಶಿವಕುಮಾರ್ ಅವರು, ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಟೋಪಿ ಹೆಂಗಾಗ್ಬೋದು ಅಂತ ಜನರಿಗೆ ಅಂತ ಸತತವಾಗಿ ಕಾರ್ಯಾಗಾರ ಮಾಡಿ ಜನರಿಗೆ ಚೆನ್ನಾಗಿ ಟೋಪಿ ಹಾಕಿದ್ದಾರೆ. ನಿದರ್ಶನ ಇದೆ. ಇವತ್ತು ಕೇವಲ 11-12 ತಿಂಗಳಲ್ಲಿ ಇವತ್ತು ಏನು 5 ಗ್ಯಾರಂಟಿ ಅಂತ ಪ್ರಣಾಳಿಕೆ ಕೊಟ್ಟರು. ಪ್ರಣಾಳಿಕೆ ಯಾವುದು ಗ್ಯಾರಂಟಿ ಇಲ್ಲ. ಪ್ರಣಾಳಿಕೆ ಕೊಟ್ಟಿರ್ತಕ್ಕಂಥದ್ದು ಗ್ಯಾರಂಟಿ ಇಲ್ಲ. ಅವ್ರ ಗ್ಯಾರಂಟಿ ಅಂತ ಕಾರ್ಡು ಹೊರಟು 5 ಗ್ಯಾರಂಟಿ ಅಂತ ಹೇಳೋದು. 5 ಗ್ಯಾರಂಟಿಯನ್ನು ನಂಬಿ ಜನ ಒಂದು ಜಾತಿ ತಗೊಂಡ್ಬರ್ತಾರೆ ಪಕ್ಷಕ್ಕೆ ಓಟ್ಬೇಕು ಅಂತ. 2 ಎಲ್ಲಾ ವರ್ಗದವರನ್ನ ಡಿವೈಡ್ ಮಾಡ್ತಾರೆ. ಅದ್ರ ಜೊತೆಗೆ ಈಗ ಭಾರತನೇ ಡಿವೈಡ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ತಮ್ಗೆಲ್ಲ ಗೊತ್ತಿದೆ, ಟ್ಯಾಕ್ಸ್ ನಮ್ಮ ಕೊಡಿ ಅಂತ ಹೇಳೋ ಮಾತಲ್ಲಿ ಯಾವುದೋ ಒಂದು ಮಾತು ತಪ್ಪು ಹೇಳಿದ್ರೋ ಇಲ್ಲ ದುರಂತರವಾಗಿ ಹೇಳೋದು ಗೊತ್ತಿಲ್ಲ, ಇಲ್ಲ ಜ್ಞಾನ ಇದ್ದು ಹೇಳೋದು ಗೊತ್ತಿಲ್ಲ. DK ಶಿವರಾಜ್ ಅವರು ಒಂದು ಮಾತು ಹೇಳಿದ್ದಾರೆ, ಭಾರತನ ಹೊಳಿಬೇಕು ಅಂತ ಮಾತಾಡಿದ್ದಾರೆ. ಅವ್ರ ಮನೆ ಕಟ್ಟಕ್ಕೆ, ಅವ್ರ ಮನೆ ಬದುಕೋದಕ್ಕೆ, ಅವ್ರು ಚೆನ್ನಾಗಿರೋದಕ್ಕೆ, ದೇಶ ಹೊಡೆಯೋದಕ್ಕೂ ಹಿಂದಕ್ಕೆ ಹೋಗಲ್ಲ ಇವರು. ಒಂದು ಜಾತಿ ಹೊಡೆದ್ರು, ಜಾತಿಯಲ್ಲಿ ಮತ ಕೇಳ್ಬಿಟ್ಟು ಇಷ್ಟೊಂದು ದಿವಸ ಮಾಡಿದ್ರು, 70 ವರ್ಷ ರಾಜಕಾರಣ ಮಾಡಿದ್ರು. ಅದ್ರ ಜೊತೆ ಈಗ 5 ಗ್ಯಾರಂಟಿ ಅಂತ ಹೇಳಿ ಮಕ್ಮಲ್ ಟೋಪಿ ಹಾಕಿ 135 ಸೀಟು ತಗೊಂಡ್ರು. ಜನ ನಂಬಿದ್ರು, ಓಟ್ ಹಾಕಿದ್ರು. ನಮ್ ಜನ ಭರವಸೆಗಳಿಗೆ ಯಾವತ್ತೂ ಕೊಟ್ಟದ ಮಾತಿನ ನಂಬ್ತಾರೆ. ನಂಬಿಕೆ ದ್ರೋಹ ಮಾಡಿರತಕ್ಕಂಥದ್ದು ನಿದರ್ಶನ ಆಗಿದೆ. 5 ಗ್ಯಾರಂಟಿಗಳು ಹೇಳ್ಬೇಕಂತ ಹೇಳಿದ್ರೆ ಎಲ್ಲರಿಗೂ ಕರೆಂಟ್ ಫ್ರೀ ಅಂತ ಹೇಳಿದ್ರು 200 ಯೂನಿಟ್. ತಮ್ಮ ಪತ್ರಿಕಾ ಮಾಧ್ಯಮ ಸ್ನೇಹಿತರು ಕೇಳ್ತೀನಿ, ತಮ್ಗೆಲ್ಲ ಗೊತ್ತಿದೆ ಜಾಹೀರಾತಾಗಿದೆ ಇವತ್ತು ಏನ್ ಮಾಡಿದ್ರು ಅಂತ. ಅವ್ರು ಹೇಳಿದೊಂದು, ಇವತ್ತು ಮಾಡಿರೋದೊಂದು ಗ್ಯಾರಂಟಿ ಯಾವುದು ಅವ್ರು ಹೇಳ್ತಕ್ಕಂಥ ನಡ್ಕೊಂಡಿಲ್ಲ. ಅದ್ರ ಜೊತೆಗೆ ಅಕ್ಕಿ ಹೇಳಿದ್ರು 10 kg ಫ್ರೀ ಅಂತ. 10 kgಯಲ್ಲಿ ಏನು ಮೋದಿಜಿಯವರು ಕೋವಿಡ್ ಟೈಮಲ್ಲಿ 10 kg ಕೊಟ್ಟರು, ಯಾವತ್ತು ನಾನು ಅಕ್ಕಿ ಕೊಡ್ತಾ ಇದ್ದೀನಿ ಅದ್ರ ಬಗ್ಗೆ ಕೊಟ್ಟಿದ್ದನ್ನು ಯಾವತ್ತೂ ಹೇಳಿಲ್ಲ. 10 kg ಕೊಟ್ಟಿರ್ತಕ್ಕಂಥ ಮೋದಿಜಿಯವರು
ನಮ್ಮ ಎಲೆಕ್ಷನ್ ಟೈಮಲ್ಲಿ 5 ಕೆಜಿನ ದೇಶದಲ್ಲೇ ನಿಲ್ಲಿಸ್ಬಿಟ್ರು. ಇಡೀ ದೇಶದಲ್ಲಿ 5 ಕೆಜಿ ನಿಲ್ಲಿಸಿದ್ರು, ಕರ್ನಾಟಕದಲ್ಲೂ ಕೂಡ ನಿಲ್ಲಿಸಿದ್ರು. ಸುಮಾರು ಜನ ನಮ್ಮ ಪಕ್ಷದ ನಾಯಕರು ಎಲೆಕ್ಷನ್ ಟೈಮ್ ಇದೆ, ದಯವಿಟ್ಟು ನಿಲ್ಲಿಸಬೇಡಿ, ತೊಂದರೆ ಆಗುತ್ತಂತ. ಯಾವುದೇ ಕಾರಣಕ್ಕೆ ಎಲೆಕ್ಷನ್ಗೋಸ್ಕರ ನಾವು ಇದೆಲ್ಲ ಹೇಳ್ಬಿಟ್ಟು ಮಕ್ಕಳ ಟೋಪಿ ಹಾಕ್ತಾ ಕೆಲಸ ಮಾಡೋದ್ ಬೇಡ. ದೇಶದಲ್ಲಿ ಏನಾಗಿದೆ ಅದೇ ರೀತಿ ಎಲ್ರಿಗೂ ಆಗಬೇಕು. 5 ಕೆಜಿ ನಿಲ್ಲಿಸಬೇಕು ಅಂತ ತೀರ್ಮಾನ ಆಗಿದೆ, 5 ಕೆಜಿ ನಿಲ್ಲಿಸ್ತಾ ಇದೀವಿ. ಯಾಕಂತ ಹೇಳಿದ್ರೆ ಕೋವಿಡ್ ಟೈಮಲ್ಲಿ 10 ಕೆಜಿ ಕೊಟ್ಟಿದ್ದೀವಿ, ಈಗ 5 ಕೆಜಿ ಕೊಡಬೇಕು ತೀರ್ಮಾನ ಆಗಿದೆ. 5 ಕೆಜಿ ಕೊಡ್ತಾ ಇದ್ದಾರೆ, ಇವತ್ತು ಕೊಡ್ತಾ ಇದ್ದಾರೆ. ಇವು 10 ಕೆಜಿ ಕೊಡ್ತಿರ್ತಕ್ಕಂಥದ್ದು ಇದುವರೆಗೂ ಯಾರಿಗೂ ಅಕ್ಕಿ ಕೊಟ್ಟಿಲ್ಲ. ಅನ್ನಭಾಗ್ಯ ಅಂತ ಹೇಳ್ತಕ್ಕಂಥ ಭಾಗ್ಯಗಳ ರಾಜ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ಹೇಳಕ್ ಇಷ್ಟಪಡ್ತೀನಿ. 5 ಕೆಜಿ ಕೂಡ ಕೊಟ್ಟಿಲ್ಲ. ಈಗೇನು 5 ಕೆಜಿ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಭಾರತ ಸರ್ಕಾರದ ಮೋದಿಜಿಯವರು ಕೊಟ್ಟಿರ್ತಕ್ಕಂಥದ್ದೇ. ಅದು ಹೋಯ್ತು. ಬಸ್ ಫ್ರೀ ಅಂತ ಹೇಳೋರು, ಯಾವ ಬಸ್ ಕೊಡ್ತಾ ಇದ್ದಾರೆ ಇವತ್ತು? ಎಲ್ಲ ಹಳೆ ಬಸ್ಸಲ್ಲಿ ಮಾತ್ರ ಪ್ರಯಾಣ ಮಾಡಬೇಕು. ಹೊಸ ಬಸ್ಗಳಿರ್ಬೋದು, AC ಬಸ್ ಇರ್ಬೋದು, ಯಾವ್ದು ಇಂಟರ್ಸ್ಟೇಟ್ ಹೋಗೋ ಬಸ್ ಅಂತ ಬೇಕು ಅದರಲ್ಲಿಲ್ಲ. ನಿಮ್ಗೆಲ್ಲ ಗೊತ್ತಿದೆ. ನಮ್ಮ ಹಳ್ಳಿ ಜನ ಹೋಗ್ತಕ್ಕಂಥ ಬಸ್ಗಳು ಹಳೆ ಬಸ್ ಕಳಿಸ್ತಾರೆ. ಹಳೆ ಬಸ್ಗಳಲ್ಲಿ ಹೋಗ್ಬೇಕಂದ್ರೆ ಆ ಬಸ್ಸಲ್ಲಿ ಏನಾಗಿದೆ ಇವತ್ತು, ಸ್ಟೂಡೆಂಟ್ಸ್ ಸ್ಕೂಲ್ ಹೋಗ್ಬೇಕಾದ್ರೆ ಎಷ್ಟು ನೋಡ್ತಾರೆ, ಮಾಧ್ಯಮದಲ್ಲಿ ನಾನು ನೋಡ್ತಾ ಇದ್ದೆ. ಆ ಬಸ್ಗಳಲ್ಲಿ ಸ್ಟೂಡೆಂಟ್ಸ್ ಹೋಗ್ತಕ್ಕಂಥ ಅವಕಾಶ ಇಲ್ಲದಾಗಿದೆ. ಅದನ್ನು ಇವತ್ತು ಅಧ್ವಾನ ಮಾಡಿಟ್ಟಿದ್ದಾರೆ, ವ್ಯವಸ್ಥೆ ಅಧ್ವಾನ ಮಾಡಿಟ್ಟಿದ್ದಾರೆ. ಅದ್ರ ಜೊತೆಗೆ ಯುವಕರಿಗೆ ದುಡ್ಡು ಕೊಡ್ತೀವಿ ಅಂತ ಹೇಳೋದು. ಅದೆಷ್ಟು ಜನ ದುಡ್ಡು ಕೊಡ್ತಾರೆ, ಎಷ್ಟು ಜನ ಬರ್ತಾರೆ ಲೆಕ್ಕಾಚಾರ ಇಲ್ಲ, ಅದು ಕೊಟ್ಟಿಲ್ಲ. ಮಹಿಳೆಯರಿಗೆ ಎಲ್ಲರಿಗೂ ಮಹಿಳೆಯರಿಗೆ 2,000 ಕೊಡ್ತೀವಿ ಅಂತ ಹೇಳಿದ್ರು. ಮತ್ತೆ ಮನೆ ಒಡೆಯೋ ಕೆಲಸ ಮಾಡಿದ್ರು, ಮನೆ ಯಜಮಾನಿ ಕೊಡ್ತೀವಿ ಅಂತ ಹೇಳಿದ್ರು, ಅದು ನೆಟ್ಟು ಕೊಟ್ಟಿಲ್ಲ. ಹೀಗಾಗಿ ಅವ್ರು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳೆಲ್ಲ ಹುಸಿಯಾಗಿದೆ. ಈಗಾಗಲೇ ಗೊತ್ತಾಗಿದೆ. ಮತ್ತೊಂದು ಬಾರಿ ವಾಪಸ್ ಇಲ್ಲಿ ಕರ್ನಾಟಕದಲ್ಲಿ ಮತ್ತೊಂದು ಬಾರಿ ಮೋದಿ ಅಂತ ಕೇಳ್ತಾ ಇದ್ರೆ ವ್ಯಂಗ್ಯವಾಗಿ ಮಾಡ್ತಕ್ಕಂಥ ಲ್ಯಾಂಗ್ವೇಜ್ ಅವರಿದೆ. ಅವರಿಗೆ ತಕ್ಕವಾಗಿ ಪಾಠ ಕಲಿಸ್ತಕ್ಕಂಥ ನಮ್ಮ ಜನರಿಗೆಲ್ಲ ಮನವರಿಕೆ ಆಗಿದೆ. ಈಗೇನು ನಮ್ಮ NDA ಅಭ್ಯರ್ಥಿ ಇರ್ತಕ್ಕಂಥ ಕ್ಯಾಂಡಿಡೇಟ್ ಇದ್ದಾರೆ, ನಮ್ಮ ಕ್ಷೇತ್ರದಲ್ಲಿ ಕೂಡ ಎಲ್ಲಾ ಕಡೆ ನಾವು ಮಾತಾಡ್ತಾ ಇದ್ದೀವಿ. ಇವತ್ತು ಹೇಳ್ತಿರ್ತಕ್ಕಂಥದ್ದು ಎಲ್ಲರಿಗೂ ಗಂಟಘೋಷವಾಗಿ ಹೇಳ್ತಾರೆ, ದೇಶ ಉಳಿಬೇಕಂದ್ರೆ ನರೇಂದ್ರ ಮೋದಿ ಇರಬೇಕು, 400+ ಗೆಲ್ತಕ್ಕಂಥದ್ದಿದೆ. ಯಾವುದೇ ಕಾರಣಕ್ಕೆ ನಾವು ಮೋದಿಯವರನ್ನ ಕೈ ಬಿಟ್ರೆ ನಮ್ಮ ಮನೆ ಹಾಳಾಗತ್ತೆ, ದೇಶ ಉಳಿಯಲ್ಲ ಅಂತಕ್ಕಂಥದ್ದು ಪರಿಜ್ಞಾನ ಬಂದಿರ್ತಕ್ಕಂಥದ್ದು ಈಗ ಎಲ್ಲರಿಗೂ ಆಗಿದೆ. ಆ ನಿಟ್ಟಿನಲ್ಲಿ ಇವತ್ತು ನಾವೊಂದು ಈ ಒಂದು ಮಾನದಂಡ, ದೇಶ ಉಳಿಬೇಕು ಅಂದ್ರೆ ಮೋದಿಜಿಯವರು ಇರಬೇಕು. ದೇಶ ಉಳಿದ್ರೆ ನಾವು, ನಮ್ಮ ಮಕ್ಕಳು, ಭವಿಷ್ಯ ವಿಕಸಿತ ಭಾರತ ಅಂತಕ್ಕಂಥದ್ದು ಮೋದಿಜಿಯವರ ಒಂದು ಪಣತೊಟ್ಟಿದ್ದಾರೆ. 1947ರಿಂದ ಇವತ್ತುವರೆಗೂ 2047 100 ವರ್ಷದಲ್ಲಿ ಭಾರತ ಪ್ರಪಂಚದಲ್ಲೇ ನಂಬರ್ 1 ಆಗ್ಬೇಕಂತ ಪಣತೊಟ್ಟಿದ್ದಾರೆ. ಅವ್ರೇನು ಅವ್ರ ಮನೆಗೆ ಬೆಳೆಸ್ಬೇಕಂತ ಇಲ್ಲ, ಫ್ಯಾಮಿಲಿ ಪೊಲಿಟಿಕ್ಸ್ ಇಲ್ಲ, ದೇಶನೇ ಫ್ಯಾಮಿಲಿ ಆಗಿದೆ. ಹಂಗಾಗಿ ಆ ನಿಟ್ಟಿನಲ್ಲಿ ಅವ್ರನ್ನ ಯಾರೇ ಒಂದು ಕ್ವಶನ್ ಮಾಡ್ತಕ್ಕಂಥದ್ದು ಹಕ್ಕಿಲ್ಲ. ಇವತ್ತು ಘಂಟಾಘೋಷವಾಗಿ ಹೇಳ್ತಾ ಇದ್ದೀವಿ. ಇವತ್ತು ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ವೋಟ್ ಹಾಕಿರೋರು ಇವತ್ತು ತೀರ್ಮಾನ ಮಾಡಿದರೆ ದೇಶ ಉಳಿಬೇಕು, ನಾವು ಉಳಿಬೇಕು ಅಂತ ಹೇಳಿದ್ರೆ ಇವತ್ತು ಕಾಂಗ್ರೆಸ್ ತೊರೆದು ಬಿಜೆಪಿ ವೋಟ್ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮೈತ್ರಿ ಆಗಿದೆ. JDS ನಮ್ಮ ಜೊತೆ ದೇವೇಗೌಡರು, ತಾವೆಲ್ಲ ನೋಡಿದಿರ, ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದಾಗಿಂದ ಹೇಳುದು ನಾವೆಲ್ಲ ಮತ್ತೆ ಮಾತಾಡ್ತಾ ಇದ್ವಿ. ದೇವೇಗೌಡರು ಪ್ರಧಾನಿ ಆಗಿದ್ದಾಗ ನಮ್ಮ ಭಾರತದಲ್ಲಿ ಪಂಜಾಬ್ ಅಲ್ಲಿ ಭತ್ತದ ತೆರೆಗೆ ಅವರ ಹೆಸರಿಟ್ಟಿದ್ದಾರೆ. ಕುಮಾರಣ್ಣವರು CM ಆಗಿರ್ಬೇಕಾದ್ರೆ ಒಂದು ಮಾತು ಕೊಟ್ಟಿದ್ರು, ನಾನು CM ಆದ್ರೆ ನೀವೆಲ್ಲ ಸೇರಿ ಒಟ್ಟಿಗೆ ನಾನು CM ಮಾಡಿದ್ದೆ ಆದ್ರೆ ನಾನು ಎಲ್ಲಾ ರೈತರ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿದ್ರು. ಆದ್ರೆ ನಮ್ಮ ಜನ ಬೆಂಬಲ 100% ಕೊಟ್ಟಿರಲಿಲ್ಲ, ಮೈತ್ರಿ ಮಾಡಿಕೊಂಡ್ರು. ಆದ್ರೂ ಕೂಡ ಕೊಟ್ಟ ಮಾತನ್ನ ಉಳಿಸ್ಕೊಳ್ಬೇಕು ಅಂತೇಳಿ ರೈತರ ಸಾಲ ಮನ್ನಾ ಮಾಡಿರ್ತಕ್ಕಂಥ ಏಕೈಕ ನಮ್ಮ ಯಾರಾದ್ರೂ CM ಆಗಿ ಮುಖ್ಯಮಂತ್ರಿಗಳಿದ್ರೆ ಕುಮಾರಸ್ವಾಮಿ ಅವರು. ರೈತರ ಬಗ್ಗೆ ಕಾಳಜಿ, ಮಹಿಳೆಯರ ಬಗ್ಗೆ ಕಾಳಜಿ ಇರ್ತಕ್ಕಂಥ ಯಾವ್ದಾದ್ರು ಪಕ್ಷ ಇದ್ರೆ JDS ಪಕ್ಷದಲ್ಲಿ ಇರ್ತಕ್ಕಂಥ ನಾಯಕರೇನಿದ್ದಾರೆ ಅವರೆಲ್ಲ ತೀರ್ಮಾನ ಮಾಡಿ ಏನೆಲ್ಲ ಮಾತಾಡ್ತಾ ಇದ್ರು. ಮೋದಿಜಿಯವರ ಬಗ್ಗೆ ಇರ್ತಕ್ಕಂಥ ಏನು ಒಲವು, ಮೋದಿಜಿಯವರು ಏನು ಕೊಡ್ತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆ ದೇವೇಗೌಡರ ಮನಸ್ಸೋತು ಅವರ ಹತ್ರ ಹೋಗಿ ದೇಶ ಉಳಿಬೇಕಾದ್ರೆ ಇಂಥ ಪ್ರಧಾನಮಂತ್ರಿ ಬೇಕು, ಪ್ರಧಾನಮಂತ್ರಿ ದೇಶ ಉಳಿಯಲ್ಲ ತೀರ್ಮಾನ ಮಾಡಿ ದೇವೇಗೌಡರು ಕೂಡ ಪಕ್ಷ ಜೊತೆ ಸೇರ್ಕೊಂಡು NDA ಜೊತೆ ಸೇರ್ಕೊಂಡು ಇಂಡಿಯಾ ಏನಿತ್ತು ಇಂಡಿಯಾ ಆಗಿದೆ, ಇಂಡಿಯಾ ಕೂಟಕ್ಕೆ ಸೇರುವಂತ ತೀರ್ಮಾನ ಮಾಡಿ ಏನು ನಮ್ಮ ಮೈತ್ರಿ ಆಗಿರ್ತಕ್ಕಂಥ ಈಗ JDS ಮೈತ್ರಿ ಆಗಿರ್ತಕ್ಕಂಥದ್ದು ಬಿಜೆಪಿ ಜೊತೆ ಜಗಜ್ಜಾಹೀರಾತಾಗಿ ಇವತ್ತು ನಮ್ಮ ಕೋಲಾರ ಲೋಕಸಭಾ ಏನು ಕ್ಷೇತ್ರ ಇದೆ ನಮ್ಮ JDS ಬಿಟ್ಕೊಟ್ಟಿದೆ. ನಾವು ಬಿಜೆಪಿಯಲ್ಲಿ ಇರ್ತಕ್ಕಂಥ ಎಲ್ಲರೂ, JDS ಅಲ್ಲಿ ಇರ್ತಕ್ಕಂಥ ಎಲ್ಲರೂ
ಕಾಂಗ್ರೆಸ್ನವರು ಕೂಡ ಸೇರಿ ಇವತ್ತು ನಮ್ಮ ಪಕ್ಷದಲ್ಲಿ ಅಭ್ಯರ್ಥಿని ಗೆಲ್ಲಿಸಬೇಕಂತ ತೀರ್ಮಾನ ಮಾಡಿರುವುದು ಜಗಜ್ಜಾಹೀರಾತಾಗಿದೆ. ಈ ನಿಟ್ಟಿನಲ್ಲಿ ನಾವು ಪಕ್ಷ ಅಭ್ಯರ್ಥಿ ಏನು ಬರ್ತಾ ಇದ್ದಾರೆ ಅವ್ರದೊಂದು ಮತ ಕೇಳತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಆ ಹಮ್ಮಿಕೊಂಡ ನಿಟ್ಟಿನಲ್ಲಿ ಇವತ್ತೇನು ಪತ್ರಿಕಾಗೋಷ್ಠಿ ಕರೆದಿದ್ವಿ. ಇವತ್ತು ಇವರು ದಿನಾಂಕಗಳು ಇವರಾಗಿ ನಮ್ಮ ಶಾಸಕರು ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಒಟ್ಟಾಗಿ ನಾವು ಇವತ್ತು ಎಲೆಕ್ಷನ್ ಕ್ಯಾಂಪೇನ್ ಮಾಡಕ್ಕೆ ಹೊರಡ್ತಾ ಇದ್ದೀವಿ. ಧನ್ಯವಾದಗಳು. ತಾಲೂಕ್ ಪಂಚಾಯತಿಗೆ ಈಗಾಗಲೇ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು, ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಕುಮಾರಣ್ಣವರು ಏನು ಈ ಒಂದು NDA ಮೈತ್ರಿಕೂಟ ನಿರಂತರವಾಗಿ ಈ ಒಂದು ಮೈತ್ರಿ ಮುಂದುವರಿತಕ್ಕಂಥ ನಮಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಆ ಸೂಚನೆಯನ್ನು ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ JDS ಪಕ್ಷದ ನಿಷ್ಠಾವಂತ ಮುಖಂಡರು, ಕಾರ್ಯಕರ್ತರು ಪಾಲನೆಯನ್ನು ಮಾಡ್ತಾರೆ.